ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಕರ್ನಾಟಕ ಪೋಸ್ಟ್ ಆಫೀಸಲ್ಲಿ ಖಾಲಿ ಇರುವ 1940 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 5/8/2024 ಆಗಿತ್ತು. ಹಾಗೂ ನೀವೇನಾದರೂ ಅರ್ಜಿ ಹಾಕುವಾಗ ತಪ್ಪೇನಾದರೂ ಮಾಡಿದರೆ ಅಥವಾ ಡಿವಿಷನ್ ಚೇಂಜ್ ಮಾಡುವ ಏನಾದರೂ ತಪ್ಪುಗಳನ್ನು ಮಾಡಲು ಎಡಿಟ್ ಮಾಡಲು ಕಾಲಾವಕಾಶವನ್ನು 3 ದಿನಗಳ ಕಾಲಾವಕಾಶ ಕೊಟ್ಟಿತ್ತು. 6ರಿಂದ 8ನೇ ತಾರೀಕುವರೆಗೂ ಕಾಲಾವಕಾಶ ಇತ್ತು. ಅದು ಕೂಡ ನಿನ್ನೆ ತಾನೇ ಮುಗಿದಿದೆ. ಹಾಗಿದ್ದರೆ ಇನ್ನು ನೆಕ್ಸ್ಟ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದ್ರೆ ಫಸ್ಟ್ ಲಿಸ್ಟನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ, ಅದರಂತೆಯೇ ಎಷ್ಟು ಲಿಸ್ಟ್ಗಳನ್ನು ಬಿಡ್ತಾರೆ ಎಂಬುದನ್ನು ಇವತ್ತು ನೋಡಿ ಸಂಪೂರ್ಣವಾಗಿ ನೋಡೋಣ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪಾಗಿದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡೈಲಿ ಅಪ್ಡೇಟು ಹಾಗೂ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಹೊಸ ಅಪ್ಡೇಟ್ ಬಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಸ್ನೇಹಿತರೆ, ಈ ಪೋಸ್ಟ್ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳು ಯಾವುದೇ ರೀತಿಯ ಎಕ್ಸಾಮ್ಗಳು ಇರಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ನೀವು 10th ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಯಾವುದೇ ರೀತಿಯ ಎಕ್ಸಾಮ್ ಇರಲ್ಲ. ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಮಾಡಕತ್ತೀರಿ, ಎಕ್ಸಾಮ್ ಯಾವಾಗಿರುತ್ತೆ, ಎಕ್ಸಾಮ್ ಹೆಂಗಿರುತ್ತೆ ಅಂತ ಕೇಳಕತ್ತೀರಿ. ಇದಕ್ಕೆ ಯಾವುದೇ ರೀತಿಯ ಎಕ್ಸಾಮ್ ಇರಲ್ಲ. ನೀವು 10th ಮೇಲೆ ಏನು ತೆಗೆದುಕೊಂಡಿದ್ದೀರ ಆದ ಅಂಕಗಳನ್ನು ಪರಿಗಣಿಸಿ ನಿಮ್ಮ ಶಾರ್ಟ್ ಲಿಸ್ಟನ್ನು ತಯಾರಿಸಿ ಅದನಂತರ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿ ನಿಮ್ಮನ್ನು ಜಾಬ್ಗಳಿಗೆ ಒಬ್ಬರಂತೇಳಿ ಆಯ್ಕೆ ಮಾಡಿಕೊಳ್ತಾರೆ. ಇನ್ನು 2024ರಲ್ಲಿ ರಿಸಲ್ಟ್ ಯಾವಾಗ ಬಿಡ್ಬೋದಪ್ಪ ಅಂತಂದ್ರೆ ಇದು ಒಂದು ಕೇವಲ ಎಕ್ಸ್ಪೆಕ್ಟೆಡ್ ಡೇಟ್ ಆಗಿರ್ತದೆ. ಇದೇ ತಿಂಗಳು ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕದಲ್ಲಿ ನಿಮ್ಮ ರಿಸಲ್ಟ್ ಅಂದ್ರೆ ಫಸ್ಟ್ನೇ ಲಿಸ್ಟನ್ನು ಬಿಡ್ತಾರೆ. ಇದಾದ ನಂತರ ನೆಕ್ಸ್ಟ್ ವೀಕಲ್ಲಿ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಕರೀತಾರೆ. ಸ್ನೇಹಿತರೆ, ಈ ಸಾರಿ ಅಂದರೆ ಲಾಸ್ಟ್ ಇಯರ್ 2023ರಲ್ಲಿ 30,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಇದ್ದಾಗ ಬರೋಬ್ಬರಿ 6 ಲಿಸ್ಟ್ಗಳನ್ನು ಕರೆದಿದ್ರು. ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್ ಅಂತ ಈ ರೀತಿ 6 ಲಿಸ್ಟ್ಗಳನ್ನು ಕರೆದಿದ್ರು. ಈ ಸಾರಿನೂ ಕೂಡ 8 ಲಿಸ್ಟನ್ನು ಕರೆಯುವ ಸಾಧ್ಯತೆಗಳೇ. ಏಕೆಂದ್ರೆ ಹೋದ ವರ್ಷ ಕೇವಲ 30,000 ಪೋಸ್ಟ್ಗಳಿದ್ದಾಗ 6 ಲಿಸ್ಟ್ವರೆಗೆ ನಿಮ್ಮನ್ನು ಲಿಸ್ಟ್ ಕರೆದಿರು, ಹೊಸ ಲಿಸ್ಟನ್ನು ಬಿಟ್ಟಿದ್ರು. ಇನ್ನು ಈ ಸಾರಿ 40,000ಕ್ಕಿಂತ ಹೆಚ್ಚಿನ ಹುದ್ದೆಗಳಿದ್ದ ಕಾರಣ ಈ ಸಾರಿ 7ರಿಂದ 8 ಲಿಸ್ಟ್ಗಳನ್ನು ಕರೆಯುವ ಚಾನ್ಸ್ ಇದೆ. ಹಾಗಿದ್ದರೆ ನಮ್ಮದು ಎಷ್ಟು ಅಂಕಗಳನ್ನು ಪಡೆದುಕೊಂಡ್ರೆ ನಾವು ಆಯ್ಕೆ ಆಗ್ತೀವಿ ಅಂತೇಳಿ ಎಲ್ಲರಿಗೂ ಡೌಟ್ ಬಂದೇ ಇರ್ತದೆ. ಸ್ನೇಹಿತರೆ, ಇದು ಬಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಡಿಸ್ಟಿಕ್ದು ಕೂಡ ಕಟ್ ಆಫ್ ಲಿಸ್ಟನ್ನು ಮಾಡಿರ್ತೀವಿ. ಅಂದರೆ ಪ್ರತಿಯೊಂದು ಡಿವಿಷನ್, ನೀವು ಬಾಗಲಕೋಟೆ, ಬೆಳಗಾವಿ, ಬೆಂಗಳೂರು ಯಾವ ಡಿವಿಷನ್ ಅದ ಪ್ರತಿಯೊಂದು ಡಿವಿಷನ್ದು ಕೂಡ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಲಿಸ್ಟ್ ಆಗಿರ್ತದೆ. ಅದರಲ್ಲಿ ಕೇವಲ 1 ಅಂಕ ಅಥವಾ 0.5 ಅಂಕಗಳು ಮಾತ್ರ ವೇರಿಯೇಷನ್ ಆಗ್ತಿರ್ತಾವೆ. ಯಾರಾದರೂ ಇನ್ನೂ ಕಟ್ ಆಫ್ ಲಿಸ್ಟ್ನ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇದೆ. ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ವಿಡಿಯೋ ಲಿಂಕ್ ಅದ, ಹೋಗಿ ವಿಡಿಯೋವನ್ನು ನೋಡ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ಪ್ರತಿದಿನ ಕೂಡ ಅದರ ಅಪ್ಡೇಟನ್ನು ನೀಡ್ತಾ ಇರ್ತೀವಿ. ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಹಾಗಿದ್ದರೆ ಜಾಬ್ ಆಗಬೇಕು ಅಂದರೆ SSLCಯಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿರಬೇಕು? ಸ್ನೇಹಿತರೆ, ಮೊದಲಿಗೆ ನಾವು ಕಂಪೇರ್ ಮಾಡಿದ್ದಾರೆ ಅಂದರೆ 2018 ಅಥವಾ ಕೊರೋನಾ ಬರೋಕ್ಕಿಂತ ಮೊದಲ ಪರ್ಸೆಂಟೇಜ್ಗಳು ಭಾಳ ಕಡಿಮೆ ನಿಂದಿರ್ತಿದ್ವು. ಅಂದರೆ 82, 83, 85, 90 ಆದವ್ರು ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗ್ತಿದೆ. ಆಲ್ಮೋಸ್ಟ್ 80 ದಾಟಿದರೆ ಮುಗೀತು, ನಿಮ್ಮದು ಆರಾಮ್ಸೆ ಸೆಲೆಕ್ಟ್ ಆಗ್ತಿದೆ. ಆದರೆ ಕೊರೋನಾದಲ್ಲಿ ಏನಾದರೂ ಈ SSLC ಎಕ್ಸಾಮ್ಗಳು ಟಿಕ್ ಮಾಡೋ ಬಂದಲ್ಲ ಅಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಆಯ್ಕೆ ಮಾಡೋ ಬಂದವಲ್ಲ, ಅವಾಗ ಈ ಥರ ನಮ್ಮ SSLC ಅಭ್ಯರ್ಥಿ ಸ್ಟೂಡೆಂಟ್ಗಳದ್ದು ಪರ್ಸೆಂಟೇಜ್ ಆಲ್ಮೋಸ್ಟ್ ಏನಿಲ್ಲ ಅಂದರೂ 90 ಮೇಗ ಆಗ್ಯಾವ. ಅದಕ್ಕಾಗಿ ಲಾಸ್ಟ್ ಇಯರ್ 95 ಮೇಲೆ ಆಗಿದ ಅಭ್ಯರ್ಥಿಗಳು ಎಲ್ಲರೂ ಆಯ್ಕೆ ಆಗಿದ್ದಾರೆ. ಅಂದರೆ ಆಲ್ಮೋಸ್ಟ್ ಈ ಕೊರೋನಾ ಬ್ಯಾಚಿನವರು ಸ್ವಲ್ಪ ಜನ ಹೋಗಿದ್ದಾರೆ. ಅಂದ್ರೆ 95 ಮ್ಯಾಗೆ ಆದ ಅಭ್ಯರ್ಥಿಗಳು ಆಯ್ಕೆಯಾಗಿ ಹೋಗಿದ್ದಾರೆ. ಇನ್ನೇನಿದ್ರು 85 ಇಂದ 95ವರೆಗೆ ಇರುವ ಅಭ್ಯರ್ಥಿಗಳು ಇದ್ದಾರೆ. ಅಂದರೆ ನಿಮ್ದು ಕಟ್ ಆಫ್ ಲಿಸ್ಟ್ ಎಷ್ಟಪ್ಪ ಅಂದ್ರೆ, ನೀವೇನಾದರೂ ಯಾವುದೇ ಡಿಸ್ಟ್ರಿಕ್ಗೆ ಅರ್ಜಿ ಸಲ್ಲಿಸಲಿ, ಅಲ್ಲಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆಗಳ ಆಧಾರದ ಮೇಲೆ ನಿಮ್ಮ ಕಟ್ ಆಫ್ ಲಿಸ್ಟ್ ನಿಂದಿರ್ತದೆ. ಮಿನಿಮಮ್ ಅಂದರೂ ನಿಮ್ದು 85 ಆಗಿರ್ಬೇಕು ಸ್ನೇಹಿತರೆ. ಅಂಥ ಅಭ್ಯರ್ಥಿಗಳು 85 ಮೇಲಾದ ಅಭ್ಯರ್ಥಿಗಳು ಆಯ್ಕೆಯಾಗುವ ಚಾನ್ಸ್ ಇದೆ. ಅದರಲ್ಲಿ ಕೆಲವು ಡಿಸ್ಟ್ರಿಕ್ಗಳಲ್ಲಿ ಇನ್ನೂ ಕೂಡ ಜಾಸ್ತಿ ನಿಂದಿರುತ್ತೆ. ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ 104, 105 ಇದ್ದಲ್ಲಿ ಹೆಚ್ಚಿನ ಪೋಸ್ಟ್ಗಳು ಖಾಲಿ ಅದಾವೆ ತಡಿಯಪ್ಪ ಅಂತೇಳಿ ಆಲ್ಮೋಸ್ಟ್ ಎಲ್ಲರೂ ಮಾರ್ಕ್ಸ್ಗಳು ಜಾಸ್ತಿ ಆದ್ರತ್ತು ಕಮ್ಮಿ ಆದ್ರತ್ತು ಅಲ್ಲಿ ಅರ್ಜಿ ಸಲ್ಲಿಸಿರ್ತೀರಿ. ಕೆಲವೊಂದು ಸಾರಿ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಹುದ್ದೆಗಳಿದ್ದಲ್ಲಿ ಅಭ್ಯರ್ಥಿಗಳು ಜಾಸ್ತಿ ಅರ್ಜಿ ಸಲ್ಲಿಸಿದಾಗ ಕಟ್ ಆಫ್ ಕೂಡ ಜಾಸ್ತಿ ನಿಲ್ಲುವ ಸಾಧ್ಯತೆಗಳು ಜಾಸ್ತಿ ಇರ್ತಾವೆ. ಈಗ ಯಾರ್ಯಾರೆಲ್ಲ ಅರ್ಜಿ ಸಲ್ಲಿಸಿದಾರಲ್ಲ, ಏನು ಆತಂಕಕ್ಕೆ ಏನು ಒಳಗಾಕೆ ಹೋಗಬೇಡಿ. ಇದೊಂದು ಸ್ನೇಹಿತರೆ, ಯಾರಾದರೂ ನಿಮ್ಗೆ ನಿಮ್ಗೆ ಫೋನ್ ಕಾಲ್ ಮಾಡಿ ನಾವು ನಿಮ್ಮದು ಏನಿದು ಪೋಸ್ಟ್ ಆಫೀಸ್ನಲ್ಲಿರುವ ಜಾಬನ್ನು ಮಾಡಿಸ್ಕೊಡ್ತೀವಿ, ಇಷ್ಟು ಅಮೌಂಟ್ ಕೊಡಿ, ನಾನು ನಿಮ್ದು 80 ಅಲ್ಲ 60 ಆದರೂ ಕೂಡ ಜಾಬ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಅಂಥ ಮಾತುಗಳಿಗೆ ಮರಳಾಗಿ ಜಾಬ್ ಸಿಗುತ್ತೆ ಅಂತೇಳಿ ಅಮೌಂಟ್ ಅಂತ ಕೊಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಇದು ಬಂದು ಪೋಸ್ಟ್ ಇಲಾಖೆ ಕೇಂದ್ರ ಸರ್ಕಾರ ನಡೆಸುವ ಅಧೀನಲ್ಲಿರ್ತದೆ. ಯಾವುದೇ ರೀತಿಯ ಲಂಚ ಏನೂ ನಡೆಯಲ್ಲ. ಸರ್ಕಾರವು ಅತಿ ಹೆಚ್ಚು ಅಂಕಗಳನ್ನು ಯಾರು ಪಡೆದುಕೊಂಡಿರ್ತಾರೆ ಅದರಲ್ಲಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡ ಅಭ್ಯರ್ಥಿಗಳಿಗೆ ಈ ಜಾಬನ್ನು ಕೊಡ್ತಾರೆ. ನೀವು ಯಾವುದೇ ರೀತಿಯ ರೊಕ್ಕ ಕೊಟ್ಟು ಮಾಡಿಸೋಳಕ್ಕೆ ಇದು ಏನಿಲ್ಲಿ ಟೆಂಡರ್ ಬೇಸ್ ವರ್ಕ್ ಅಲ್ಲ. ಇದು ಬಂದು ಗೌರ್ಮೆಂಟ್ ಅಫಿಷಿಯಲ್ ಆದ ಗೌರ್ಮೆಂಟ್ ಅದರಲ್ಲಿ ಕೇಂದ್ರ ಸರ್ಕಾರ ನಡೆಸುವ ಜಾಬ್ ಆಗಿರ್ತದೆ ಇದು.
ಅದಕ್ಕೆ ಯಾವುದೇ ರೀತಿಯ ಮರಳು ಜಾಬ್ಗೆ ಆಸೆ ಪಟ್ಟು ರೊಕ್ಕವನ್ನು ಕೊಟ್ಟು ಕಳೆದುಕೊಳ್ಳಕ್ಕೆ ಹೋಗ್ಬೇಡ್ರಿ. ಆದಷ್ಟು ಎಲ್ಲರೂ PUC ಮುಗಿಸಿದಾರೋ ಇರ್ತೀರಿ. ಯಾರ್ಯಾರು ಇನ್ನೂ ಡಿಗ್ರಿ ಇದೇನು ಜಾಬ್ ಸಿಗುತ್ತಂತ ಡಿಗ್ರಿ ಅಡ್ಮಿಷನ್ ಮಾಡಿಸಿಲ್ಲ, ಮೊದಲ ಡಿಗ್ರಿ ಅಡ್ಮಿಷನ್ ಮಾಡಿಸಿ ಫೀಸ್ ಕಟ್ಟಿ. ಯಾಕಪ್ಪ ಅಂದ್ರೆ ಒಂದೊಂದು ಟೈಮ ನೀವು ಅರ್ಜಿಗಳು ಹೆಂಗೆ ಜಾಸ್ತಿ ಬಂದಿರ್ತಾವೆ ಅಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನಿಮ್ದು ಒಮ್ಮೆ 99 ಆದರೂ ಕೂಡ ಜಾಬ್ ಸಿಗೋದು ಡೌಟ್ ಇರ್ತದೆ. ಯಾಕಪ್ಪ ಅಂದ್ರೆ ಅಲ್ಲಿ ಅರ್ಜಿ ಸಲ್ಲಿಸೋರು ನೀನು 99 ಆಗಿತ್ತಪ್ಪ ಅಂದ್ರೆ 99.5 ಅಭ್ಯರ್ಥಿಗಳು ಕೂಡ ಜಾಬ್ ಸಿಗೋ ಚಾನ್ಸ್ ಇರ್ತದೆ. ಅದಕ್ಕಾಗಿ ಆದಷ್ಟು ಯಾರೆಲ್ಲ ಡಿಗ್ರಿ ಅಡ್ಮಿಷನ್ ಮಾಡಿಸಿಲ್ಲ ಡಿಗ್ರಿ ಅಡ್ಮಿಷನ್ ಮಾಡಿಸಿ ಫೀಸನ್ನು ಕಟ್ಟಿ. ಈ ಪೋಸ್ಟ್ ಆಫೀಸ್ದು ಒಂದೇ ಜಾಬ್ ಅಲ್ಲ, ಇನ್ನೂ ಸಾಕಷ್ಟು ಜಾಬ್ ಇದೆ. ಯಾಕಂದ್ರೆ ನೀವು ಈ ಕೇವಲ 18 ವರ್ಷ ಆಗ್ಯಾವು, ಇನ್ನೂ ನಿಮಗೆ ಏನಿಲ್ಲ ಅಂದರೂ 10-15 ವರ್ಷ ಮಟ್ಟ ಟೈಮ್ ಇರ್ತದೆ. ಅದರಲ್ಲಿ ಆರಾಮ್ಸೆ ಓದಿ ಕೂಡ ನೀವು ಜಾಬನ್ನು ಮಾಡ್ಕೋಬೋದು, ಇದಕ್ಕಿಂತ ಒಳ್ಳೆ ಪೋಸ್ಟ್ಗೆ ಕೂಡ ಹೋಗ್ಬೋದು. ಅದಕ್ಕಾಗಿ ಈ ಹುದ್ದೆ ಸಂಬಂಧ ಸಿಗುತ್ತಪ್ಪ ನಂದು ಜಾಸ್ತಿ ಅಂಕ ಆಗ್ಯಾವ ಅಂತೇಳಿ ಯಾರು ಕೂಡ ನಿಮ್ಮ ಎಜುಕೇಷನನ್ನು ಹಾಳು ಮಾಡ್ಕೋಕೆ ಹೋಗ್ಬೇಡ್ರಿ. ಆದಷ್ಟು ಎಲ್ಲರೂ ಯಾರ್ಯಾರು ವಿಡಿಯೋ ನೋಡ್ತೀರಿ, ಯಾರು ಇನ್ನೂ ಡಿಗ್ರಿ ಅಡ್ಮಿಷನ್ ಮಾಡಿಸಿಲ್ಲ ಅಥವಾ ಫೀಸ್ ಕಟ್ಟಿಲ್ಲ, ಫೀಸ್ ಕಟ್ಟಿ ಕಾಲೇಜ್ಗೆ ಹೋಗ್ತಾವ್ರಿ. ಯಾಕಂದ್ರೆ ನನ್ನ ಕಮೆಂಟ್ದಾಗ ಎಷ್ಟೋ ಅಭ್ಯರ್ಥಿಗಳನ್ನ ನಂದು ಜಾಬ್ ಸಿಗ್ತತಿ, ಜಾಬ್ ಸಿಗೋ ಸಂಬಂಧ ನಾನು ಡಿಗ್ರಿ ಅಡ್ಮಿಷನ್ ಸತಿ ಮಾಡಿಸಿಲ್ಲ, ನಂದು 95 ಆಗೈತಿ 98 ಆಗೈತಿ, ನನ್ನ ಜಾಬ್ ಆಗತ್ತತಿ ಅಂತೇಳಿ ಅಡ್ಮಿಷನ್ ಕೂಡ ಮಾಡಿಸಿದಲ್ಲ ಇರ್ತಾರೆ. ಆದಷ್ಟು ಯಾರನ್ನ ಅಡ್ಮಿಷನ್ ಮಾಡಿಸಿಲ್ಲ ಅಡ್ಮಿಷನ್ ಕೂಡ ಮಾಡ್ಕೊಳ್ಳಿ. ಎಜುಕೇಷನ್ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಈ ಜಾಬ್ ಇಲ್ಲ ಅಂದ್ರೆ ಏನು ಮತ್ತು ಇನ್ನೊಂದು ಜಾಬ್ ನಿಮಗೆ ಇದ್ದೇ ಇರ್ತಾವೆ. ಸ್ನೇಹಿತರೆ, ನೀವು ಸಾಕಷ್ಟು ಅಭ್ಯರ್ಥಿಗಳು ಕಮೆಂಟ್ ಮಾಡಕತ್ತೀರಿ ನನ್ನ 95 ಆಗೈತಿ 90 ಆಗೈತಿ ನನಗೆ ಜಾಬ್ ಸಿಗುತ್ತೆ ಎಲ್ಲ ಹೇಳಿ ಅಂತ. ಆ ರೀತಿ ಇದೇ ಚಾನಲ್ ಅಂತ ಬೇರೆ ಚಾನಲ್ಗೂ ಕೂಡ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ನೀವು ಯಾವ ಊರಿಗೆ ಅರ್ಜಿ ಸಲ್ಲಿಸಿರ್ತಿರಲ್ಲಪ್ಪ, ಈಗ ಆ ಅರ್ಜಿ ಸಲ್ಲಿಸಿದಲ್ಲಿ ನಿಮ್ಗೆ ಏನಾದರೂ ಹೈಯೆಸ್ಟ್ ಅಂಕ ನಿಮ್ಮದೇ ಇತ್ತಂದ್ರೆ ನಿಮ್ಗೆ ಪೋಸ್ಟ್ ಸಿಗ್ತತಿ. ಅದಕ್ಕಿಂತ ಅಲ್ಲಿ ಯಾಕಂದ್ರೆ ನೀವು ಈಗ ಅರ್ಜಿ ಸಲ್ಲಿಸಿದ್ದು ಯಾವ ಊರಿಗೆ ಅಂತ ನಿಮಗೆ ಗೊತ್ತಿರುತ್ತೆ, ಅದೇ ರೀತಿ ಬೇರೆ ಅಭ್ಯರ್ಥಿಗೂ ಕೂಡ ಅರ್ಜಿ ಸಲ್ಲಿಸಿರ್ತಾರೆ. ಅವ್ನು ಎಷ್ಟು ಪರ್ಸೆಂಟೇಜ್ ಆಗೈತೆ ಅಂತ ಯಾವುದೇ ಯೂಟ್ಯೂಬರ್ಗೆ ಆಗಿ ಗೊತ್ತಿರಲ್ಲ. ನಮ್ಮ ಕೇಂದ್ರ ಸರ್ಕಾರ ಪೋಸ್ಟ್ ಇಲಾಖೆ ಹೊರಪಡಿಸುವವರೆಗೂ ಯಾವುದೇ ರೀತಿ ಯಾವ ಊರಿಗೆ ಎಷ್ಟು ಕಟಾಪ್ ನಿಂತಿರುತ್ತೆ ಅಂತ ಗೊತ್ತಾಗಲ್ಲ. ಆದರೆ ಲಾಸ್ಟ್ ಇಯರ್ ಕಟಾಪನ್ನು ನೋಡಿಕೊಂಡು ಭಾಳದ್ರೆ 1-2 ಅಂಕಗಳನ್ನು ವೇರಿಯೇಷನ್ ಮಾಡ್ಕೊಂಡು ಯಾವುದೇ ಯೂಟ್ಯೂಬ್ ಚಾನಲ್ ಆಗಿರ್ರಿ ಅಥವಾ ಯಾವುದೇ ವೆಬ್ಸೈಟಲ್ಲಿ ಆದರೂ ಕೂಡ ಅನೌನ್ಸನ್ನು ಮಾಡ್ಬೋದು. ಆದರೆ ಇಷ್ಟಕ್ಕೆ ನಿಂದಿರುತ್ತೆ ಅಂತ ಸರಿಯಾದ ರೀತಿಯಲ್ಲಿ ಹೇಳೋಕ್ಕಾಗಲ್ಲ. ಯಾಕಂದರೆ ಈ ಸಾರಿ ನಿಮ್ಮಲ್ಲಿ ನೀವು ಯಾವ ಊರಿಗೆ ವಿಲೇಜ್ಗೆ ಅರ್ಜಿ ಸಲ್ಲಿಸಿರ್ತೀರ ಅಲ್ಲಿ ಯಾವ ಅಭ್ಯರ್ಥಿದ ಹೈಯೆಸ್ಟ್ ಅಂಕ ಆಗಿದೆ, ಯಾವಾಗ ಜಾಬ್ ಸಿಗುತ್ತೆ ಅಂತ ಸರಿಯಾಗಿ ಹೇಳಕ್ಕೆ ಬರಲ್ಲ. ಯಾಕಂದರೆ ಅಲ್ಲಿ ಒಮ್ಮೆ ಒಟ್ಟರು ಈಗ ಯಾವುದೇ ಒಂದು ವಿಲೇಜ್ ಐತೆ ತಿಳ್ಕೊರಿ, ಒಟ್ಟರು ಬರೀ 50% ಆಗಿದ್ರೆ ಅಭ್ಯರ್ಥಿ ಅರ್ಜಿ ಸಲ್ಲಿಸಿದ್ರೆ ಒಬ್ಬ ಅಭ್ಯರ್ಥಿ ಮಾತ್ರ 51% ಆದ ಅಭ್ಯರ್ಥಿ ಅರ್ಜಿ ಸಲ್ಲಿಸಿದ್ರೆ ಕೇವಲ 51%ಗೂ ಕೂಡ ಅದಲ್ಲಿ ಕಟಾಪ್ ನಿಂದಿರ್ಬೋದು. ಈ ರೀತಿ ಇದು ಪ್ರೊಸೆಸ್ ಇರ್ತದೆ. ಆದಷ್ಟು ಪ್ರೊಸೆಸ್ ಏನಿದೆ ಸರಿಯಾಗಿ ತಿಳ್ಕೊಂಡು ನೀವು ನಿಮ್ಮ ಮುದ್ದಿನ ದಾರಿಯನ್ನು ಕಡ್ಕೊಳ್ಳಿ. ಹೇಗಿದ್ರೆ 6-8 ಲಿಸ್ಟ್ ಬಿಡ್ತಾರಲ್ಲ, ಹಂಗಿದ್ರೆ 60% ಆದವ್ರಿಗೂ ಜಾಬ್ ಸಿಗುತ್ತೆ. ಸಿಗುತ್ತೆ ಆದರೆ ನಿಮ್ಗೆ ಏನಲ್ಲಿ ನೀವು ಅರ್ಜಿ ಸಲ್ಲಿಸೋ ವಿಲೇಜ್ ಮೇಲೆ ಡಿಪೆಂಡ್ ಆಗಿರ್ತದೆ. ನೀವು ಅರ್ಜಿ ಸಲ್ಲಿಸೋದಲ್ಲಿ ನೀವು ಏನಾದರೂ 60% ತೊಗೊಂಡು ಅಭ್ಯರ್ಥಿ ನಿಮ್ಮದೇ ಹೆಚ್ಚಿನ ಅಂಕ ಇತ್ತಂದರೆ ನಿಮಗೆ ಜಾಬ್ ಸಿಗೋ ಚಾನ್ಸ್ ಇರುತ್ತೆ. ಆದರೆ ಈ ಸಾರಿ ಮಾಹಿತಿಗಳ ಪ್ರಕಾರ ನೋಡೋದಾದರೆ ಆಲ್ಮೋಸ್ಟ್ 85ಕ್ಕಿಂತ ಹೆಚ್ಚಿನ ಅಂಕ ಪಡೆದವರಿಗೆ ಜಾಬ್ ಸಿಗೋ ಚಾನ್ಸ್ ಇದೆ. 85% ಕಡಿಮೆ ಅಂದರು ಜಾಸ್ತಿ ಅಲ್ಲ, ಕಡಿಮೆ ಲಾಸ್ಟ್ ಅಂದರೆ 85ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಲಾಸ್ಟ್ ಅಭ್ಯರ್ಥಿ ಆಗಿರ್ತಾನೆ. ಅಂದರೆ ಲಾಸ್ಟ್ನೇ ಲಿಸ್ಟ್ 6-7 ಲಿಸ್ಟ್ ಏನು ಬರ್ತಾವಲ್ಲ, ಆ 6-7 ಲಿಸ್ಟಿಗೆ ಅಂದರು 85 ಅಂಕಗಳನ್ನಾದರೂ ಪಡೆದಿರಬೇಕಾಗಿರ್ತದೆ. ಐ ಥಿಂಕ್ ನಿಮ್ಮ ಎಲ್ಲ ಡೌಟ್ ಕ್ಲಿಯರ್ ಆಗ್ಯಾವ ಅಂತ ತಿಳ್ಕೊತೀನಿ. ಇದಕ್ಕೂ ಮೀರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಹಾಕಿ, ಆದಷ್ಟು ಬೇಗ ಅದರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಲಿಸ್ಟ್ ಯಾವ ಡೇಟಿಗೆ ಬಿಡ್ತಾರೆ, ಹಂಗಂದ್ರೆ 1ನೇ ಲಿಸ್ಟ್ ಬಿಟ್ಟಿಂದ ಏನು 1 ವರ್ಷ ಗಂಟೆ ಗ್ಯಾಪ್ ಕೊಡ್ತಾರೆ, 2 ತಿಂಗಳು ಗ್ಯಾಪ್ ಕೊಡ್ತಾರೆ, ಹಾಗೆ ಎಷ್ಟು ದಿನದ ಒಳಗಾಗಿ ನಿಮ್ಮ ಮೆರಿಟ್ ಲಿಸ್ಟ್ ಅಂದರೆ 1ನೇ ಲಿಸ್ಟ್ 2ನೇ ಲಿಸ್ಟ್ 3ನೇ ಲಿಸ್ಟ್ 5ರಿಂದ 6 7 8 ಏನು ಲಿಸ್ಟ್ ಬಿಡ್ತಾರೆ, ಎಷ್ಟು ದಿನದ ಒಳಗಾಗಿ ನಿಮ್ಮದು ಲಿಸ್ಟ್ ಬಿಡ್ತಾರೆ ಅಂತ ಅದನ್ನು ಕೂಡ ವಿಡಿಯೋ ಮಾಡ್ತೀವಿ. ಸ್ನೇಹಿತರೆ, ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಯಾಕಂದ್ರೆ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿ ಒಮ್ಮೆ ವಿಡಿಯೋ ಮಾಡದೇ ಇದ್ದಾಗ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಮಾಹಿತಿಯನ್ನು ಶೇರ್ ಮಾಡ್ತಿರ್ತೀವಿ. ಅದಕ್ಕೆ ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.